ಹೆಂಗು ಭಯಂಕರವಾಗಿದೆ. ಎಲ್ಲೆಲ್ಲೋ ಬರ್ತೀನಲ್ಲ ನಾನು. ಅಪ್ಪ ಕೈ ಹೆಂಗನ್ ಅದು 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 ಬಾಯ್. ನಾನು ನೋಡ್ತಾ ಇರೋದು ಈ ರೀತಿ. ಈಗ ವೀಡಿಯೋ ತೆಗಿತಾ ಇದ್ದೀನಿ ಅಷ್ಟೇ. ಇಷ್ಟು ವರ್ಷ ಎಲ್ಲ ಹಿಂಗೆ ಮಾಡಿದ್ದು. ಜಸ್ಟ್ ಇದೊಂದು ಕುಲೆ ಮಿನರಲ್ಲ 75 ರೂಪಾಯಿ 2 ಲೀಟ್ರು. 7:48. ಸೂರ್ಯನ ನೋಡಿ, ನಾನು ನೋಡಿ ಎಷ್ಟು ಸೊತೆ ಹೊಡಿತಾ ಇದೆ ಅಂದರೆ ಅಪ್ಪ ಓಡೋಬಿಡೋಣ ಅನ್ನಿಸ್ತಾಯಿದೆ. ಹೇ, ಈ ಥರ ಎಲ್ಲೂ ನೋಡಿರಲಿಲ್ಲ ಅಪ್ಪ ನಾನು. ಸಮುದ್ರ ಈ ರೀತಿ ಏನಕ್ಕೆ ವೇವ್ಸ್ಗಳು ಜಾಸ್ತಿ ಇರಲ್ಲ ಗೊತ್ತಾ? ಏನಿದು ಮಳೆಗೆ ಹೋಗ್ಬಿಟ್ಟಂತ ಬೇರನ್ನ ಕೊರೆಯುತ್ತಲ್ಲ ಮಳೆ ನೀರು, ಇನ್ನೂ ಸ್ಟ್ರಾಂಗಾಗಿ ಉಳಿಯುತ್ತೆ. ಓಕೆ, ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ನಾಯಿಗಳಿಗೆ ಕೋಟಿ ಕೋಟಿ ಆಸ್ತಿ ಬರೀತಾರೆ. ಒಂದು ನಾಯಿನ ಟ್ರಿಪ್ ಕರ್ಕೊಂಬರೋಕ್ಕಾಗಲ್ಲ ಹೊರತಲ್ಲಿ. ಈಗ ಹೇಳಿ, ನಾಯಿ ಬಾಳು ಅನ್ನೋದು ಸರಿನಾ? ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. What is this? Sauce. ಮೆಣಸಿಕಾಯಿ. ಫ್ರೂಟಿ ಜ್ಯೂಸಿ, ಒಳ್ಳೆ ರುಚಿ ಐತೆ. ಮತ್ತು ಇನ್ನು 150 ಕಿಲೋಮೀಟ್ರ್ ಇದೆ. ಎವ್ರಿ 50 ಕಿಲೋಮೀಟ್ರ್ ನಿಲ್ಲಿಸೋದು, ಒಂದೆರಡು ಪೀಸ್ ತಿನ್ನೋದು, ಓಡೋದು. ನೋಡಿ ನಾವು ಊಟ ಮಾಂಗ ಅಂತ ಊರ ಹೆಸರು. ಹೋಲ ಆ ಕಡೆ ಗುಳಾದ ಕಡೆ ಐತಲ್ಲ, ಯಾವುದೋ ನದಿ ಗೊತ್ತಿಲ್ಲ, ದೊಡ್ಡದಾಗಿದೆ. ಫಿಲಿಪೈನ್ಸಲ್ಲಿ ಇಲ್ಲಿವರು ನೋಡಿರೋದು ದೊಡ್ಡ ನದಿ. 6 ಗಂಟೆ, ಇನ್ನು 45 ಕಿಲೋಮೀಟ್ರ್ ಇದೆ. ಇದು ರೋಡ್ಗಳಲ್ಲಿ ಒಂದು ಕಡೆನೂ ನಿಮಗೆ ಹಂಸು ಇಲ್ಲ, ಗುಂಡಿಗಳಿಲ್ಲ. ಅದು ಲಾಜಿಕ್ ಸಿಂಪಲ್ ಅಲ್ಲ. ಈ ಹಂಸು ಅವ್ರು ಹಾಕಿರ್ತಾರೆ ಅಂತ ಯಾರಿಗೆ ಜ್ಞಾನ ಇರ್ತದೆ? ಅದಕ್ಕೆ ಸೈಂಟಿಫಿಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲ ಮನುಷ್ಯರೇ ನಾವೇ ತಿಳ್ಕೋಬೇಕು ರೂಲ್ಸ್ಗಳನ್ನ, ಬೋರ್ಡ್ಗಳನ್ನ ಓದಬೇಕು. ಇಷ್ಟು ದೇಶಗಳು ನೋಡಿದ್ದೀನಿ, ಎಲ್ಲೂ ಯಾವ ದೇಶದಲ್ಲೂ ಹಂಸು ಅನ್ನೋ ಪದನೇ ಇಲ್ಲ, ಇಂಡಿಯಾದಲ್ಲಿ ಬಿಟ್ಟರೆ. ಇದಕ್ಕೆ ಬಂದೆ, ಮಲೆಗೆ. ಬೋರಾಕೆ ಅದು ಇನ್ನೊಂದು ಐಲ್ಯಾಂಡ್, ಅಲ್ಲಿಗೆ ಹೋಗ್ಬೇಕು. ಮೇಯ್ನ್ ಅಂದರೆ ಅದೇ. ನಾಳೆ ಒಂದಿನ ಸ್ಪೆಂಡ್ ಮಾಡ್ತೀನಿ. ನಾಳೆ ಸಂಜೆ ಇನ್ನೊಂದು ಫೆರಿ ತೊಗೋಬೇಕು. ಯಾವುದು ಪ್ಲೇಸ್ ಅಂದರೆ ಪಗಾಂಟಾಸ್ಗೆ ಹೋಗ್ಬೇಕು ನಾನು. ನೋಡಿ, ಇಲ್ಲಿ ಬುಕ್ ಮಾಡೋಕ್ಕೆ ಹೇಳಿದ್ರು, ಹೋಗ್ಬಿಟ್ಟು ಬುಕ್ ಮಾಡಿಬಿಡ್ತೀನಿ. ಬರೋಕೆಲ್ಲಿ ಪೂರ್ತಿ ಲೂಟಿಂಗು. ನಾನು ಅಷ್ಟು ಒಂದು 60 ಕಿಲೋಮೀಟ್ರು ಇದ್ರಲ್ಲಿ ಬಂದೆ ಫೆರ್ರಿಲಿ. ಅದು ಲೋಕಲ್ ಮಾತ್ರ ಯೂಸ್ ಮಾಡೋದು ಆ ಜಾಗದಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಬೈಕನ್ನು ಸೇರಿಸಿ ಅವರು ತೊಗೊಂಡಿದ್ದು 750 ಪೇಸೋಸು. ಈಗ ಜಸ್ಟು ಇದು 1-2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, 1-2 ಕಿಲೋಮೀಟ್ರೂ ಇಲ್ಲ, ಕಮ್ಮಿ. ಇಲ್ಲಿ 780 ಪೇಸಸ್ ತೊಗೊಂಡೋದ. ಅಂದರೆ ಟೂರಿಸ್ಟ್ ಟಾರ್ಗೆಟ್ ಮಾಡಿರೋದು, ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇರೋದು. ಸೊ ನಾನೇನಕ್ಕೆ ಬಂದೆ, ನೀರು ತರೋದಕ್ಕೆ. 2 ಲೀಟ್ರ್ ನೀರು ತಗೋಣ. ಏನೇ ಇಲ್ಲ ಇದರಲ್ಲಿ, ಏನೇ ಇಲ್ವಲ್ಲ. ಬರೀ ಚಿಕನ್, ಎಲ್ಲಿ ನೋಡಿದ್ರು ಚಿಕನ್. ಇವಕ್ಕೇನು ಬಂದಿದೆ ರೋಗ? ನನಗೂ ಬೈದು ಬಾಯಿ ನೋವು ಬಂದ್ಬಿಟ್ಟು. ನೋಡಿ ಸಾಂಗ್ರಿಲ್ಲ ಹೋಟೆಲ್ ಇದಿದೆ.
ಈ ಬೈಯಿಂಗ್ ಪವರು ತುಂಬ ಜಾಸ್ತಿ ಇದೆ ಜನಗಳಿಗೆ, ಎಲ್ಲ ಕಾಸ್ಟ್ಲಿನೇ. ಜಸ್ಟ್ ಇದೊಂದು ಒಳ್ಳೆ ಮಿನರಲ್ಲ 75 ರೂಪಾಯಿ 2 ಲೀಟ್ರು. ಈ 7-Eleven ಭಾಳ ಬ್ಲೇಡ್ ಇದೆ, ಬೇರೆ ಡಿಪ್ಯಾಕ್ ಕಂಟ್ರಿಗಳಲ್ಲಿ ಇದ್ದಾವೆ, ಅಲ್ಲಿ ಈ ಥರ ಮೋಸ ಮಾಡಲ್ಲ. ಹಾಯ್ ವ್ಯಾಟ್ಸನ್ ಫಾರ್ಮಸಿ, ಕೋಸ್ಟ್ ಗಾರ್ಡ್, ಅದೇ ರೂಮು. ಒಂದು ಕಟ್ಟಿಂಗ್ ಶಾಪ್ ಇದೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸ್ಟೈಲ್ಗಳು ಇಲ್ಲಿ ಸಿಕ್ತು, ಅದು ಸಿಕ್ಕದು ಇದರಲ್ಲಿ. ಮತ್ತು ಅದೇ ಇದು ಬೀಫ್ ಚಿಕನ್ನು, ಇದು ಬೀಫೇ ಅಲ್ಲಿ ನೋಡಿ, ಅಲ್ಲಿ ಬೀಫ್ ಬೋಟಿ. ಇದು ಟ್ಯೂನ ತಗೋತಾ ಇದ್ದೀನಿ. ಎಸ್ ಏನಪ್ಪ ಹೆಂಗೆ ತುಂಬಿರ್ತಾರೆ, ಏನೋ ಸ್ಪೆಷಲ್ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಡ್ತಾರಲ್ಲ. ಪ್ಲೇಸಸ್ ಕೊಟ್ಟಿದ್ದೀನಿ. ಚಿಕ್ಕ ರೂಮು, 1 ನೈಟ್ ಸ್ಟೇ ಅಷ್ಟೇ ಅಲ್ಲ. ಬೀಚ್ ಹತ್ರ ಹೋಗ್ತಾ ಇದ್ದೀನಿ, ಇನ್ನೊಂದು ದ್ವೀಪ ಬರುತ್ತದು. ನೋಡಿ ಚಿಲ್ಲರೆ ಅಂಗಡಿ ಹಿಂಗಿರುತ್ತೆ, ವಿಂಡೋಲ್ಲೇ ವ್ಯವಹಾರ ಎಲ್ಲ ಕಡೆನೂ ಇದೆ. ದ್ವೀಪಕ್ಕೆ ಹೋಗೋದಕ್ಕೆ ಈಗಲ್ಲದೆ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಬೈಕಲ್ಲಿ ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿ ಒಂದು 100 ಮೀಟ್ರ್ ಇದೆ ಅಷ್ಟೇ. QR ಕೋಡ್ ಸ್ಕ್ಯಾನ್ ಮಾಡಿದ್ರು ನೋಡಿ, ಈಗ ಹೆಲ್ಪ್ ಮಾಡ್ತಾಯಿದ್ದಾರೆ. ಒಟ್ಟು ಈ ಸ್ಕ್ಯಾನ್ ಆಯಿತು. ಹಲೋ, ಗುಡ್ ಮಾರ್ನಿಂಗ್. ಬೋಟ್ ತುಂಬ ಹತ್ರದಲ್ಲೇ ಇದೆ, ದೂರ ಏನಿಲ್ಲ. ಒಂದು 3 hours ಅಷ್ಟೇ ಇರೋದು, ಅಷ್ಟರೊಳಗೆ ಹೋಗಿ ಬರಬೇಕು. ಬ್ಯಾಕ್ ಸೈಡ್ಗೆ ಹೋಗೋಣ. ಅಲ್ಲಿ ಹ್ಯಾಂಕರ್ ಇರುತ್ತೆ, ಇಲ್ಲಿ ಫಿಟ್ ಮಾಡಿಬಿಟ್ಟು, ಅಂದರೆ ಲೆಂತ್ನಲ್ಲಿ ಫಿಟ್ ಮಾಡಿಬಿಟ್ಟು ಇದು ಕಟ್ಬಿಡ್ತಾರೆ ಹಿಂದೆ ಹೋಗ್ದಂಗೆ. ಅಲ್ಲಿಂದ ಇಲ್ಲಿಗೆ ಒಂದು 5 ಮಿನಿಟ್ಸು ಇಲ್ಲ. ಮುಂದೆ ಕಾಣಿಸ್ತಾ ಇರೋದೇ ಆ ದ್ವೀಪ. ಇದು ಒನ್ ಆಫ್ ದ ಬೆಸ್ಟ್ ಡೆಸ್ಟಿನೇಷನ್ ಫಿಲಿಪೈನ್ಸ್. ಅಲ್ಲೊಂದು ಜೆಟ್ಟಿ ಇದೆ, ಅಲ್ಲಿಂದ ನೀವು ಬೈಕನ್ನು ತೊಗೊಂಡೋಗ್ಬೋದು ಒಳಗಡೆ. ಸೊ ಈ ಜೆಟ್ಟಿಯಿಂದ ಟೂರಿಸ್ಟ್ಗಳು ಮಾತ್ರ. ಅಲ್ಲೇ ಪಕ್ಕನೇ ಅವರ ಡ್ರೈವರು ಗೊತ್ತೇ ಇಲ್ಲ ನನಗೆ. ಬರೋದಕ್ಕೇ ಒಂದು ಏರ್ಪೋರ್ಟ್ ಮಾಡಿಟ್ಟಿದ್ದಾರೆ ನೋಡಿ ಅಲ್ಲಿ. ಆದರೆ ಇದು ಡೇಂಜರಸ್ ಏರ್ಪೋರ್ಟು. ನಾನು ನೋಡಿ ಸುತ್ತಮುತ್ತ ಎಲ್ಲ ಬೆಟ್ಟಗಳಿದ್ದಾವೆ, ಲ್ಯಾಂಡ್ ಆಗ್ತಾಯಿದೆ ಈಗ. ಅದು ಭಾಳ ಚಿಕ್ಕ ಏರ್ಪೋರ್ಟು ಇದು, ಡೊಮೆಸ್ಟಿಕ್ ಮಾತ್ರ, ಬರೀ ಜಸ್ಟ್ ಟೂರಿಸ್ಟ್ಗಳಿಗೆ. ಏನಾದರೂ ಈ ದ್ವೀಪಕ್ಕೆ ಬರಬೇಕು ಅಂತ ಅಂದರೆ ಮನಿಲಾಗೆ ಬಂದು ಇಳಿದು ಅಲ್ಲಿಂದ ಇನ್ನೊಂದು ಡೊಮೆಸ್ಟಿಕ್ ಫ್ಲೈಟ್ ತೊಗೊಂಡು ಬರಬೇಕಾಗತ್ತೆ. ನಾನು ನೋಡಿದಾಗ ಅರೌಂಡು 3000 rupees ಇತ್ತು ಒಂದು ಸೈಡು. ಅಂದರೆ ಕ್ಲೋಸರ್ ಡೇಟ್ಗಳು ಬಂದರೆ ಜಾಸ್ತಿ ಆಗುತ್ತೆ. ಸೇಮ್ ಅದೇ ರೀತಿ ಬೇಗ ಬುಕ್ ಮಾಡ್ಕೋಬೇಕು. ಬೈಕ್ ರೈಡ್ ಅಂತ ಎಕ್ಸೆಪ್ಷನಲ್ಲಿ ನಾನು ಮಾಡ್ತಾ ಇರೋದು, ಯಾರೂ ಮಾಡಿಲ್ಲ ಅನ್ಸುತ್ತೆ ಇಲ್ಲಿವರೆಗೂ ನಾನು ಹೋಗಿರೋ ರೂಟಲ್ಲಿ.
ಓ ಎಲ್ಲ ರೆಡಿಯಾಗಿದೆ ನೋಡಿ. ಇನ್ನೊಂದು ಬೋಟ್ ಎವ್ರಿ ಹಾಫ್ ಆನ್ ಅವರ್ ಇಲ್ಲಿ ಬೋಟ್ ಇದೆ ಅಂತ. ಸೊ ಈಗ 6:45 ಅಲ್ಲಿ ಹೊರಟಾಗಿದೆ. ಜಸ್ಟ್ 5 ನಿಮಿಷದಲ್ಲಿ ಬಂದಿದ್ದಾನೆ. ಸೊ ನಾನೊಂದು 10 ಗಂಟೆಗೆ ಬಿಡಬೇಕಾಗುತ್ತೆ ಇಲ್ಲಿ. ಯಾಕಂದರೆ ನಂದು ನೆಕ್ಸ್ಟು ಫೆರ್ರಿ ಇರೋದು 2 ಗಂಟೆಗಾದ್ರೂ ಬುಕ್ಕಿಂಗ್ 10:30ಗೆ ಮಾಡಬೇಕಂತೆ. ಬುಕ್ಕಿಂಗ್ ಮಾಡಾದ್ಮೇಲೆ ಅಲ್ಲೇ ಲೋಕಲ್ ಎಲ್ಲಾದರೂ ಕೂತ್ಕೊಂಡು ನಾವು ಅವರಂಗೆ ಹೋಗೋಣ. ಪುರಾಕೆ. ಸೊ ಐ ವಾಂಟ್ ಟು ಗೋ white sand beach. Where? Sand beach. Where? How many people? One person can share with other. You can go to the outside. Outside. Okay. Thank you. Private ಇದು. ಡೇ ಟ್ರಿಪ್ ಆ ಥರ ಇರುತ್ತಿದೆ. ಫಿಲ್ ಆಗೋವರೆಗೂ ಹೋಗಲ್ಲ ನೋಡಿ. ಫಿಲ್ ಆಯಿತು, ಹೋಗ್ತಾ ಇದೆ. ವೈಟ್ ಬೀಚ್ ಹೋಗ್ತಾ ಇರೋದು. ಲೋಕಲ್ ಆಟೋಗಳು ಹಸಿರು ಕಲರ್ ಇದೆ. ಏನಿದು ಹಸಿರು ಕಲರ್ ಇದೆ. ಈ ಥರ ಎಲ್ಲೂ ನೋಡಿರಲಿಲ್ಲಪ್ಪ ನಾನು. ಸಮುದ್ರ ಈ ರೀತಿ. ಏನಕ್ಕೆ ವೇವ್ಸ್ಗಳು ಜಾಸ್ತಿ ಇರಲ್ಲ ಗೊತ್ತಾ? ಡೈರೆಕ್ಟ್ ಫೇಸ್ ಆಗಿದ್ದರೆ ಸಮುದ್ರಕ್ಕೆ ಪೆಸಿಫಿಕ್ ಓಷನ್ ಬರ್ತಿತ್ತು. ಇಲ್ಲೇನಾಗುತ್ತೆ ಅಂತಂದರೆ ತುಂಬ ದ್ವೀಪಗಳಿರೋದ್ರಿಂದ ಮಧ್ಯದಲ್ಲಿ ವೇವ್ಸ್ಗಳು ಬರಲ್ಲ ಜಾಸ್ತಿ. ಏನಾದರೂ ಸೈಕ್ಲೋನು ಆ ರೀತಿ ಇದ್ದ ಮಾತ್ರ ಇಲ್ಲಿ ನಿಮಗೆ ವೇವ್ಸ್ಗಳು ಬರ್ಬೋದು ಅಷ್ಟೇ. ಯೂಶಲಿ ನಮ್ಮ ಕರ್ನಾಟಕ ಕರಾವಳಿ ತೀರದಲ್ಲಿ ಅಲೆಗಳು ನೋಡಿದ್ದೀರಲ್ಲ. ಈ ಪಾಚಿನ ಮಾತ್ರ ವಿಶೇಷ ಏನು ಅಂತ ಗೊತ್ತಾಗ್ತಲ್ಲ ನನಗೆ. ಸಮುದ್ರದಲ್ಲಿ ಪಾಚಿನ ನೋಡಿ, ಅದು ಎಷ್ಟು ಚೆನ್ನಾಗಿದೆ ಅಲ್ಲಿ. ಅಲ್ಲಿ ಹೋಗ್ಬೇಕಂದ್ರೆ ಸ್ವಿಮ್ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲ ಬೋಟಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ ಇದ್ರ ಇಲ್ಲೊಂದು ಸ್ಪೆಷಾಲಿಟಿ ಇದೆ ಇಲ್ಲಿ. ಇರುತ್ತೆ ಟ್ರಾನ್ಸ್ಪರೆಂಟ್ ಬೋಟ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಇರುತ್ತೆ ನೋಡಿ. ಅಲ್ಲಿ ಹೋಗಿದ್ದಾರಲ್ಲ ಅಲ್ಲಿ ಹಂಗೆ ಹೋಗ್ಬೋದು. ಏನಿದು ಮಾಡಕ್ಕೆ ಹೋಗ್ಬಿಟ್ಟು ನೋಡಿ. ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಹೇಳ್ತಾ ಇದ್ದಾರೆ. ಇದು ವಾರ್ಮರ್ ಟೈಮಲ್ಲಿ ಬರುತ್ತಂತೆ, ಅಂದರೆ ವಾರ್ಮ್ ಎನ್ವೈರನ್ಮೆಂಟ್. ಸ್ಪೆಷಲಿ ಫೆಬ್ರವರಿಯಿಂದ ಮೇವರೆಗೂ ಇದಿರುತ್ತಂತೆ. ಮತ್ತು ಜೂನಲ್ಲಿ ಕ್ಲಿಯರ್ ಆಗೋಗುತ್ತಂತೆ. ಅಂದರೆ ಮಳೆ ಮತ್ತು ತುಂಬ ವೇವ್ಸ್ ಇರುತ್ತಲ್ಲ, ಎಲ್ಲ ಕ್ಲೀನಾಗಿ ಹೋಗುತ್ತಂತೆ. ಹೆಸರು ಫಿಲಮೆಂಟಸ್ ಆಲ್ಗೆ. ನೋಡಿ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಈ ನೀರು ತುಂಬ ಕ್ವಾಲಿಟಿ ಇದೆ ಅಂತ. ಅದನ್ನು ನೋಡೋದಕ್ಕೆ ಆಸೆ ಬರ್ಬೋದು, ಆದರೆ ಇದು ಹೆಲ್ತ್ಗೆ ಏನು ತೊಂದರೆ ಇಲ್ವಂತೆ. ನೋಡಿ ಇದು ಇಲ್ಲಿ ಮಾತ್ರ ಇರೋದು. ನೋಡಿ ಅಲ್ಲಿ ಕಾಲಿಟ್ಬಿಟ್ಟು ಆ ಸ್ಯಾಂಡ್ ಹತ್ರ ಹೋಗೋಕ್ಕೂ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ
ಇದು ಪ್ರಾಬ್ಲಮ್ ಇಲ್ಲ, ಇದು ದೇಹಕ್ಕೂ ಏನೂ ತೊಂದರೆ ಇಲ್ಲ ಅಂತೆ. ಅದೇ ಇಲ್ಲಿ ಡೀಪು ತುಂಬ ಡೀಪ್ ಇರುತ್ತಲ್ಲ ನಮ್ಮ ಕಡೆ ಕರಾವಳಿಲಿ ಆ ರೀತಿ ಡೀಪ್ ಇರಲ್ಲ. ನೀವು ಅಷ್ಟು ದೂರ ಹೋದ್ರೂ ಬರೀ ಕತ್ತುವರೆಗೂ ಅಷ್ಟೇ ಬರುತ್ತೆ, ಒಂದು 100 ಮೀಟ್ರ್ ಹೋಗ್ಬೋದು ಒಳಗಡೆ. ತುಂಬ ರೆಸ್ಟೋರೆಂಟ್ಗಳಿದ್ದಾವೆ ಇಲ್ಲಿ, ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು. ನೋಡಿ ಮರ, ಈ ಬುಡ ಎಷ್ಟು ದೊಡ್ಡದಿದೆ. ಆ ಬೇರನ್ನ ಕೊರೆಯುತ್ತಲ್ಲ ಮಳೆ ನೀರು, ಇನ್ನೂ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಅದೇ ಹೇಳೋದು, ಎಷ್ಟು ಕಷ್ಟ ಅನುಭವಿಸ್ತಿರೋ ಅಷ್ಟು ನಿಮಗೆ ಏನು ಹೇಳ್ತಾರೆ, ಪವರ್ಫುಲ್ ಆಗಿರ್ತಾರೆ, ಏನಾದರೂ ಫೇಸ್ ಮಾಡ್ಬೋದು. ನೋಡಿ ಈ ಕಥೆಗಳು ಅದನ್ನೇ ಹೇಳ್ತಾ ಇರೋದು. ಏನೇನೋ ಮಾಡಿದ್ದಾರೆ ಆರ್ಟು, ಕುಡಿಯೋದು ಬೇಡ. ಡೇ ಏನೋ ಹಾಕಿದಾರಲ್ಲ, ಹ್ಯಾಪಿ, ಏನು ನೋದೇ ಬಿಡೋಣ ಇದೆ. ಹ್ಯಾಪಿ ಮದರ್ಸ್, ಓಕೆ, ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಎಳ್ನೀರೇ ಇಲ್ಲ, ಕಾರಣ ಗೆಂಡೆ ಬಿದ್ದುಬಿಟ್ಟಿದ್ದಾವೆ ಸ್ಟೇಷನ್. ನೋಡಿ ನಮ್ಮ ಕನ್ನಡ ಬಾವುಟ. ಲೈಫ್ ಗಾರ್ಡ್ನ ಕೇಳಿದೆ, ಸೊ ಇಲ್ಲಿ ರೈಟ್ ಇದೆಯಂತೆ. ಈಗ ಅಲ್ಲಿಂದ ಎಕ್ಸಿಟ್ ಆಗೋಣ ಈ ಬೀಚಿಂದ. ಅಲೆ 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 ಅಲೆಯುವ ಅಲೆ ಮಾರಿ, ಅಲೆಗಳಿರುತ್ತೆ ಅಲೆದಾಟ. ಈ ಸುಣ್ಣ ಕಲ್ಲು, ವ್ಯಾಲ್ಕನಿಕ್ ಕಲ್ಲು. ಸುಣ್ಣ ಕಲ್ಲು ಏನು ಇಷ್ಟೊಂದು ಕರೀತೀರ? ಲಾಂಗ್ ಲೆಗ್ ಕೋಳಿ. ಇದು ಹೊರಗಡೆ ಹೋಗ್ಬೋದು ಇಲ್ಲಿಂದ ಅನಿಸುತ್ತೆ. ನೋಡಿ ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಆ ಸೈಡ್ಗೆ. ಇಲ್ಲಿ ಬಂದು ನೋಡೋಣ, ಟ್ರೈ ಮಾಡೋಣ. ಸೊ ದಿಸ್ ಕನೆಕ್ಟ್ಸ್ ಅದರ್ ಬೀಚ್? ಹಾಂ, ಓಕೆ. ಆರಾಮಾಗಿ ಬೀಚಲ್ಲಿ ಸನ್ ಬಾತ್ ತಗೋತಾ ಇದ್ದೇವೆ ನೋಡ್ರಪ್ಪ, ಫುಲ್ ನನ್ನ ಮಕ್ಕಳು. ದೊಡ್ಡ ನಾತಾರಿ ಇದು. ಇಲ್ಲಿ ತುಂಬ ಇದೆ, ಇದು ಕಾರ್ನರೆಲ್ಲ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕಡೆಯಿಂದ ಹೋಗಬೇಕು. ಅಂಗಡಿ ಓಪನ್ ಮಾಡ್ತಾಯಿದ್ದೆ ಹುಡುಗಿ. ನಾನು 13 ವರ್ಷ ಇರಬೇಕು ಹುಡುಗಿಗೆ ಅಷ್ಟೇ. ಅದು ಎಷ್ಟು ಚೆನ್ನಾಗಿ ಈ ಸೈಡಲ್ಲೆಲ್ಲ ಕೊರೆದು ಟೂರಿಸ್ಟ್ಗಳಿಗೆ ಉಪಯೋಗ ಆಗಂಗೆ ಮಾಡಿದ್ದಾರೆ. ಏನು ಗೊತ್ತಿ ಕಲ್ಲು. ಶಾರ್ಪ್. ಹೋಲ್ ಮಾಡ್ಬಿಟ್ಟವ್ರೆ. ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್. ದಾರಿ ಬಿಡೋದಿಲ್ಲ ಕಡ್ರಿ ಇವರು. ಫೋಟೋ ಸೆಷನ್ಗೆ ಬಂದಿರೋರು ಇವರು, ಯಾರು ಮಜಾ ಮಾಡೋಕ್ಕಲ್ಲ. ಯಾರೋ ಫಾರಿನರ್ ಬಂದ ನೋಡಿ ಚಪ್ಪಲಿ ಹಿಡ್ಕೊಂಡು ಓಡಾಡ್ತಾನೆ. ಆ ಫೀಲ್ ಆಗಬೇಕೇನೋ ನನಗೆ. ಈಗ ನಾನು ಫಾರಿನರ್ ಅಲ್ವಾ, ಅವನು ವೈಟ್ ಫಾರಿನರ್. ಇದು ನೋಡಿ, ಇದು
ಎಷ್ಟು ಚೆನ್ನಾಗಿದೆ, ಸ್ಪಂಜ್ ಥರ ಐತೆ. ಯಾರೋ ಫಾರಿನರು ನಾಯಿನೇ ತಾಕೊಂಬಂದ್ಬಿಟ್ಟವ್ರಲ್ಲ. ಫಾರಿನ್ ನಾಯಿಗಳು ಸವಾಸಲ್ಲ, ಎಲ್ಲಿಗೆ ಬಾಯಿ ಹಾಕ್ಬಿಡ್ತಾವೆ. ನಾಯಿಗಳಿಗೆ ಕೋಟಿ ಕೋಟಿ ಆಸ್ತಿ ಬರೀತಾರೆ, ಒಂದು ನಾಯಿನ ಟ್ರಿಪ್ ಕರ್ಕೊಂಬರೋಕ್ಕಾಗಲ್ಲ ಇಲ್ಲಿ. ಈಗ ಹೇಳಿ, ನಾಯಿ ಬಾಳು ಅನ್ನೋದು ಸರಿನಾ? ನಾಯಿಗೂ ಒಳ್ಳೆ ಬಾಳಿದೆ ನೋಡಿ. ಮೇಲೆ ರೆಸಾರ್ಟ್ಸ್ಗಳು 7:48 ಸೂರ್ಯನ ನೋಡಿ, ನಾನು ನೋಡಿ ಎಷ್ಟು ಸೆಕೆ ಹೊಡಿತಾ ಇದೆ ಅಂದರೆ ಅಪ್ಪ ಓಡೋಗ್ಬಿಡೋಣ ಅನ್ನಿಸ್ತೈತೆ. ಸ್ವಲ್ಪ ನೋಡಿ, ನೆನಪಿನ ಶಕ್ತಿಗೆ ತಗೊಂಡೋಗೋಣ. ಏನು ನಳ್ಳಿಗಳು ಆಚೆ ಬಂದ್ಬಿಟ್ಟವಲ್ಲ, ಹೇಳಿ ಎಷ್ಟೊಂದು ನಳ್ಳಿಗಳು ಅದು ಹಿಂಗೂ ಭಯಂಕರವಾಗಿದೆ. ಎಲ್ಲೆಲ್ಲೋ ಬರ್ತೀನಲ್ಲ ನಾನು, ಒಳಗೆ ನೀರೊಳಗೆ ಹಾಕ್ತಿರ್ಬೇಕು. ಜಾಗ ಇದ್ದಂಗಿದೆ ನೋಡಿ ನೀರು. ಹಿಂದೆ ಏನೇನೋ ಇತ್ತು ಅನ್ಸುತ್ತೆ ಅಂಗಡಿಗಳು, ಎಲ್ಲ ಎತ್ತಿಬಿಟ್ಟಿದ್ದಾರೆ. ಸುಸ್ಸು ಮಾಡೋಣ. ನ್ಯಾಚುರಲ್ ಫಾರ್ಮೇಷನ್ ಆಗಿದೆ, ಅದರಲ್ಲಿ ಫಿನಿಶಿಂಗ್ ಟಚ್ ಕೊಡ್ಬಿಟ್ಟು ಏನೋ ಇತ್ತು ಅನ್ಸುತ್ತೆ ಮುಂಚೆ ಹೋಟೆಲ್ಗಳು ಆ ಥರ. ಇಲ್ಲಿ ಕೆಳಗಡೆ ಇರೋದು ನ್ಯಾಚುರಲ್ಲು, ಏನೋ ಕೊಟ್ಟಿದ್ದಾರೆ. ಚೆನ್ನಾಗಿತ್ತಲ್ಲ, ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ? ನೋಡೋಣ, ಈ ಕಡೆಯಿಂದ ಎಕ್ಸಿಟ್ ಇರ್ಬೋದು. ಡೆಫಿನೆಟಾಗಿ ಆ ರೋಡಲ್ಲಿ ಯಾರು ಹೋಗಲ್ಲ. ಯಾರೋ ಕಾಲು ಕಿತ್ಕೊಂಡರು? ಹಾಂ, ಯಾರು ಕಾಲು ಕಿತ್ಕೊಂಡ್ರು? ಹಾಂ, ಅಯ್ಯೋ, ಏನ ನಿನ್ನ ಹೆಸರು? ಹಾಂ, ಏನು ನಿನ್ನ ಹೆಸರು? ಹಾಂ, ಏನು ನಿನ್ನ ಹೆಸರು? ಕಚ್ಬಿಟ್ರೆ ಏನು ಮಾಡೋದು? ಮುಟ್ಟಕ್ಕೆ ಒಂದು ಬೇಡ, ಅಲ್ಲೇ ಇರು ನೀನು. ಹಾಂ, ಅಯ್ಯೋ 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 ಅಯ್ಯೋ, ಓ ಬಾಪ, ಯಾರು ಕಾಲು ಕಟ್ ಮಾಡಿದ್ದು? ಸರಿ ಬರ್ತೀನಿ, ಬಾಯ್. ಬಾಯ್ ಕಳ, ಬಾಯ್ ಮಾಡು, ಕೈ ಹೆಂಗಲ್ಲ. ಅದು 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 ಬಾಯ್. ಯಾಕೋ ನನ್ನ ಮಾತು ನಾಯಿಗಳಿಗೆ ಅರ್ಥ ಆಯ್ತದೆ ಅನಿಸುತ್ತೆ. ಬಾಯ್. ಅಯ್ಯ ಕುಯ್ ಅಂತೀಯಾ? ನಾ ಏನಪ್ಪ ಮಾಡಲಿ, ಟೈಮ್ ಇಲ್ಲಪ್ಪ. ಬಾಯ್ ಬಾಯ್, ಲಾಸ್ಟ್ ಬಾಯ್, ಗುಡ್ ಬಾಯ್. ನಾನು ನೋಡ್ತಾ ಇರೋದು ಈ ರೀತಿ, ಈಗ ವೀಡಿಯೋ ತೆಗಿತಾ ಇದ್ದೀನಿ ಅಷ್ಟೇ. ಇಷ್ಟು ವರ್ಷ ಎಲ್ಲ ಹಿಂಗೆ ಮಾಡಿದ್ದು. ಈಗೇನಿದೆ ದಾರಗಳು, ಕಣ್ಣು ಹೋಗ್ದವ್ರು ಸಾಕು. ಬಾ, ಬೀಜ ಮಾತ್ರ ಸೈಜ್ ಆಗೋದು. ಅದು ಕಣ್ಣು ನೋಡಿ. ಬಾ, ಏನೂ ಮಾಡಲ್ಲ, ಬಾ ಬಾ ಬಾ. I want to go cave. Yes, no. Okay, that's what I. And then we have a beautiful beach. Okay. Okay. Crimson moving beach, Shangri-La, and we have a stone also. Okay, I can walk here, right? I can walk all the way. Yes, but here you cannot walk. You cannot climb. Oh, climb. I can climb, right? Yes. Yes. You can. And this is a Puka beach. Okay. Puka Shell beach. Puka Shell beach. Okay. If you want to go there with kayak.
moving there. ಹಾಂ ಓಕೆ